ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪೋಷಕರ ನಿರ್ಲಕ್ಷ್ಯಕ್ಕೆ ಪುಟ್ಟ ಕಂದಮ್ಮ ಈಗ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದೆ. ಮಡಿವಾಳ ಠಾಣಾ ವ್ಯಾಪ್ತಿಯ ಚಿಕ್ಕ ಆಡುಗೋಡಿಯಲ್ಲಿ ಬೆಚ್ಚಿ ಬೀಳುವಂತಹ ಒಂದು ಘಟನೆ ನಡೆದು ಹೋಗಿದೆ. ಮಕ್ಕಳನ್ನ ಕೇರ್ ಮಾಡದೆ ಆಟ ಆಡೋದಕ್ಕೆ ಪೋಷಕರು ಬಿಟ್ಟಿದ್ದೇ ಅತಿ ದೊಡ್ಡ ನಿರ್ಲಕ್ಷ್ಯ ಆಗಿ ಹೋಗಿದೆ. 4ನೇ ಮಹಡಿಯಿಂದ ಬಿದ್ದು ಮಗು ಗಂಭೀರವಾಗಿ ಗಾಯಗೊಂಡಿದೆ ಅಂತೆ. ಮಗುವನ್ನ ಮನೆಯ ಮುಂದೆಯೇ ಆಟ ಆಡೋದಕ್ಕೆ ತಂದೆ ತಾಯಿ ಬಿಟ್ಟಿರ್ತಾರೆ. ಗ್ರಿಲ್ ಮೇಲೆ ಹತ್ತಿ ಕೆಳಗೆ ಬಿದ್ದು ಬೌನ್ಸ್ ಆಗಿದೆಯಂತೆ ಮಗು. ಸ್ಥಳೀಯರಿಂದ ಮಗುವಿನ ರಕ್ಷಣೆ ಆಗಿದ್ದು ಕೋರಮಂಗಲದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕ್ಷಣ ಮಾತ್ರದಲ್ಲಿ ಬೈಕ್ನಲ್ಲಿ ಮಗುವನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಸ್ಥಳೀಯರು. ಮಗು ಮಹಡಿಯಿಂದ ಬಿದ್ದ ಭಯಾನಕ ದೃಶ್ಯ ಅಲ್ಲಿನ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ನೋಡಿ, ಪೋಷಕರು ನಿರ್ಲಕ್ಷ್ಯ ಮಾಡಂಗಿಲ್ಲ. ಪುಟ್ಟ ಕಂದಮ್ಮಗಳನ್ನ ನೀವು ಆಚೆ ಬಿಟ್ಬಿಟ್ಟು ಆಟ ಆಡ್ತಾ ಇದೆ ಬರುತ್ತೆ ಅಂತ ಕೂತ್ಕೊಂಡ್ಬಿಟ್ರೆ, ಹೊರಗಡೆ ಬಿಟ್ಟಿರುವಂತಹ ಮಗು 4ನೇ ಫ್ಲೋರ್ನಿಂದ ಕೆಳಗೆ ಬಿದ್ದಿರುವಂತಹ ದೃಶ್ಯ, ಭಯಾನಕ ದೃಶ್ಯ ಅಲ್ಲಿನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದನ್ನ ನೋಡ್ತಾ ಇದ್ದೀರಿ. ಪಾಪ ಸ್ಥಳೀಯರೇ ಸಮಯ ಪ್ರಜ್ಞೆ ಬರೆದಿದ್ದಾರೆ. ಇದ್ದಕ್ಕಿದ್ದಂತೆ ಆ ಮಗು ಬೀಳ್ತಾ ಇದ್ದಂತೆ ಇಮಿಡಿಯೇಟ್ ಆಗಿ ಬೈಕಲ್ಲಿ ಆ ಮಗುವನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಕೋರಮಂಗಲದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಬಟ್ ಪೋಷಕರ ನಿರ್ಲಕ್ಷ್ಯಕ್ಕೆ ಈಗ ಆ ಮಗು ಸಾವು ಬದುಕಿನ ಮಧ್ಯೆ ಆಸ್ಪತ್ರೆಯಲ್ಲಿ ಹೋರಾಟ ನಡೆಸಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಮಕ್ಕಳನ್ನ ಆಚೆ ಬಿಟ್ಟು ಪೋಷಕರು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಎಂತೆಂಥ ಘಟನೆಗಳಾಗಿ ಹೋಗಿದೆ ನಮ್ಮಲ್ಲಿ ಅಂತ. ಪುಟ್ಟ ಮಕ್ಕಳೆಲ್ಲ ಮೃತಪಟ್ಟಿರುವಂತ ಉದಾಹರಣೆ ಇದೆ. ನೀರಲ್ಲಿ ಮುಳುಗಿ ಸಂಪಿಗೆ ಬಿದ್ದು, ಮಹಡಿಯಿಂದ ಕೆಳಗೆ ಬಿದ್ದು, ನಾಯಿ ಅಟ್ಯಾಕ್ ಮಾಡಿದ್ದು, ಇಂಥ ಉದಾಹರಣೆಗಳಿದೆ. ಅಂಥದ್ರಲ್ಲೂ ಕೂಡ ಮಕ್ಕಳನ್ನ ಹಿಂಗ್ ನಿರ್ಲಕ್ಷ್ಯ ಮಾಡಬಾರ್ದು ಅಂತ 4ನೇ ಫ್ಲೋರ್ನಿಂದ ಆ ಮಗು ಕೆಳಗೆ ಬೀಳ್ತಾ ಇರುವಂತಹ ದೃಶ್ಯ. ಮೂರನೇ ಫ್ಲೋರ್ನಿಂದ ಆಯ ತಪ್ಪಿ 1.5 ವರ್ಷದಿಂದ 2 ವರ್ಷದ ಮಗುವೊಂದು ಕೆಳಗೆ ಬಿದ್ದಿರುವಂಥ ಏನು ತೀವ್ರತೆಗೆ ಈಗಾಗಲೇ ಸಾವು ಬದುಕಿನ ನಡುವೆ ಕೂಡ ಹೋರಾಟವನ್ನು ಮಾಡ್ತಿರುವಂಥದ್ದು. ಈಗ ನಾವು ಕೂಡ ಆ ಒಂದು ಸ್ಥಳದಲ್ಲಿ ಕೂಡ ಇರುವಂಥದ್ದು. ಅಂದರೆ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಏನು ನಗರ ಅಂತಲೇ ಹೇಳ್ಬೋದು. ಚಿಕ್ಕಾಗುಗೋಡಿ ಅನ್ನೋ ಒಂದು ನಗರದಲ್ಲಿ ಈಗೇನು ದೃಶ್ಯದಲ್ಲಿ ಸಹ ನೋಡ್ತಾ ಇರುವಂಥದ್ದು. ಅಂದರೆ ಮೇಲ್ಗಡೆ ಮಗು ಆಟ ಆಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ಪೋಷಕರು ಮನೆ ಒಳಗಡೆ ಇರ್ತಾರೆ. ಆಗ ಪೋಷಕರು ಕೂಡ ನೋಡ್ಕೊಂಡಿಲ್ಲ. ಆಗ ಏಕಾಏಕಿ ಅದು ಕೆಳಗಡೆ ಬಿದ್ದಿರುವಂಥದ್ದು. ಆಗ ತಕ್ಷಣ ಅಲ್ಲೇ ಕೆಳಗಡೆ ಇದ್ದಂಥ ಕೆಲ ಸ್ಥಳೀಯರು ಮತ್ತು ಇಲ್ಲೇ ಇರುವಂಥ ನಿವಾಸಿಗಳೇಂದರೆ ಅವರು ಕೂಡ ಅದನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಅಂದರೆ ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನು ಕೊಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಆದರೂ ಕೂಡ ಮಗು ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಿದೆ ಅಂತಲೂ ಕೂಡ ಗೊತ್ತಾಗಿರುವಂಥದ್ದು. ಈಗಾಗಲೇ ಇನ್ನು ಮಗುವನ್ನು ರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಇದ್ದಂಥವ್ರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾರೆ. ಸರ್, ಏನಾಯಿತು ಸರ್ ಎಕ್ಸಾಕ್ಟ್ಲಿ? ನೀವು ಮಗುನ ಕರ್ಕೊಂಡು ಹೋದ್ರಿ ಅಂತ ಗೊತ್ತಾಯಿತು. ಸರ್, ನಾನು ಕರ್ಕೊಂಡೆ, ನನ್ನ ಮನೆಯಲ್ಲಿದ್ದೆ. ನಮ್ಮ ಮಗಳು ಸ್ಕೂಲ್ ಟೀಚರ್ ಅವಳು. ಹಂಗೇನು ಬರ್ತಾಯಿದ್ರು. ನನ್ನ ಮಗಳು ಮಿಸ್ಸಸ್ ಬಂದಿದ್ದರು. ಮಗು ಕೆಳಗಡೆ ಬೀಳೋದನ್ನು ನೋಡಿ ಅಲ್ಲಿಂದ ಬಂದು ಎತ್ಕೊಂಡು ಕೈಲಿ ಕಿರಿಸ್ತಾಯಿದ್ರು. ನಾನು ಏನು ಮಾಡಿದ್ದು, ಏನಾಯ್ತು ಅಂದ್ಕೊಂಡು ಈ ಥರ ಬಿದ್ದಿದೆ ಅಂದರೆ ನಾನು ಇಮಿಡಿಯೇಟ್ಲಿ ಯಾರೋ ಒಂದು ಹುಡುಗ ಬಂದಿದ್ದ ರೋಡಲ್ಲಿ. ಬರೋಣ ಆ ಹುಡುಗನ ಕರ್ಕೊಂಡು ಸೆಂಟ್ ಜಾನ್ಸ್, ನನಗೆಲ್ಲ ಪರಿಚಯ ಇದ್ದಾರೆ, ಅದರಿಂದ ಸೆಂಟ್ ಜಾನ್ಸ್ಗೆ ಎತ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ದೀನಿ. ಎಷ್ಟು ವರ್ಷದ ಮಗು ಮತ್ತು 1.5-2 ವರ್ಷ ಒಳಗಡೆ ಇರ್ತದೆ. ಬಟ್ ಅವ್ರ ತಾಯಿ ಕೇರ್ಲೆಸ್. ಅವರು ನಾರ್ತ್ ಇಂಡಿಯಾ ಕಡೆ ಅವರು, ಹಿಂದಿ. ಹೇಗಿದೆ ಅಂತ ಮಗು ಕಂಡೀಷನ್? ನಾನು ಎತ್ಕೊಂಡು ಹೋಗಲ್ಲ, ಸ್ವಲ್ಪ ಸೀರಿಯಸ್. ನಮ್ಮ ಮಗು ಮಾತೆಲ್ಲ ಸ್ವಲ್ಪ ಕಿರಿಸ್ದೆ, ಸೌಂಡ್ ಬರ್ತಾಯಿತ್ತು. ನಾನು ಸ್ವಲ್ಪ ಎದೆ ತಟ್ಕೊಂಡು ತಗೊಂಡೋಗಿ ಎಮರ್ಜೆನ್ಸಿಲ್ಲ ಪರಿಚಯ ಇರೋದನ್ನ ಇಮ್ಮಿಡಿಯೇಟ್ಲಿ ಮಾಡಿಬಿಟ್ಟಿದ್ದೀನಿ. ಮಾಡಿ ಎಲ್ಲ ರಚನೆ ಬಂದು ಆಮೇಲೆ ಬಂದಿದ್ದು ಎಲ್ಲ ಬಂದಿದ್ದು. ಆಗ್ತಾಯಿದೆ. ಡಾಕ್ಟ್ರೆಲ್ಲ ಪರಿಚಯ ಇದ್ರೆ ಇಮಿಡಿಯೇಟ್ಲಿ ಅವನಿಗೆ ಅದು ಪೈಪು ಅದು ಇದೆಲ್ಲ ಹಾಕಿ ಎಲ್ಲ ಟಕ ಮಾಡಿಸಿದ್ದು. ನಾನು ನೋಡಿದ್ದೀನಿ. ಸುಮಾರು ಸರಿ ಎಲ್ಲ ಬಿಟ್ಬಿಡ್ತಾರೆ ಸರ್, ಹಂಗೆ ಬಂದ್ಬಿಡ್ತಾರೆ ಮಗು. ಅಜ್ಜಿ ಒಬ್ಬರು ಇದ್ದಾರಲ್ಲ ನಮ್ಮಲ್ಲೇ, ಅವರು ಬೈತಾ ಇರ್ತಾರೆ ಅಮ್ಮನಿಗೆ. ಕೇರ್ಲೆಸ್, ಚಿಕ್ಕಾಪಟ್ಟೆ ಕೇರ್ಲೆಸ್ ಅವ್ರ ಹೆಂಡತಿ ತಾಯಿ. ಭಯಂಕರ ಮೋಸ, ಆ ಥರ ಇರಲೇಬಾರ್ದು. ಅಂದರೆ ಪೋಷಕರು ಅಂದರೆ ಸಾಕಷ್ಟು ಕೇರ್ಲೆಸ್. ನಾವು ಕೂಡ ಸಾಕಷ್ಟು ಬಾರಿ ಅವರಿಗೆ ಬುದ್ಧಿಮಾತನ್ನು ಹೇಳಿದ್ದೀವಿ. ಯಾಕಂದರೆ ಕೆಳಗಡೆ ರೋಡಲ್ಲಿ ಇದ್ದಾಗಲೂ ಕೂಡ ಅವರು ಬಿಟ್ಟು ಹೋಗ್ತಾ ಇದ್ರು ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಈಗಾಗಲೇ ಮಗು ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಿದೆ. ಏನು ದೇವ್ರ ದಯೆಯಿಂದ ಆ ಮಗು ಕೂಡ ಉಳಿಲಿ ಅಂತ ನಾವು ಕೂಡ ಪ್ರಾರ್ಥನೆಯನ್ನು ಮಾಡೋಣ. ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಯಾವ ರೀತಿಯ ಘಟನೆ ಆಯಿತು ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕೂಲಂಕುಷವಾದಂಥ ಪರಿಶೀಲನೆಗೂ ಕೂಡ ಈಗಾಗಲೇ ಮಡಿವಾಳ ಪೊಲೀಸರು ಸಹ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಇವರ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.